ಎಸ್ ಓಕೆ. ಈಗ ಈ ಸ್ಕ್ರೀನ್ ಮೇಲೆ ಒಂದು ಕ್ವಶನ್ ಇದೆ ನೋಡ್ರಿ. ಆ ಕ್ವಶನ್ ಏನಂತಂದರೆ, ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಮೊದಲ ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆಯನ್ನು ಇಲ್ಲಿ ಸ್ಥಾಪಿಸಿತು ಅಂತ ಕ್ವಶನ್ ಕೇಳಿದ್ದಾರೆ. ಅಂದ್ರೆ ಬ್ರಿಟಿಷ್ ಕಂಪ್ನಿ ಏನೈತೋ ಅದೇನಂದ್ರೆ ಭಾರತದಾಗ ಮೊದಲ ಜವಳಿ ಕಾರ್ಖಾನೆ ಎಲ್ಲಿ ಸ್ಥಾಪಿಸಿತು ಅಂತ ಕ್ವಶನ್ ಕೇಳಿದ್ದಾರೆ. ಜವಳಿ ಕಾರ್ಖಾನೆ ಅಂದ್ರೆ ಹತ್ತಿ ಕಾರ್ಖಾನೆಗಳನ್ನ ಎಲ್ಲಿ ಸ್ಥಾಪಿಸಿದ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಅದ ನೋಡ್ರಿ. ಒಂದು ರಾಮನಗರ ಅಂತದ, ಇನ್ನೊಂದು ಚೆನ್ನೈ ಅಂತದೆ, ಆಪ್ಷನ್ ಸಿ ಮುಂಬೈ ಅಂತದ, ಆಪ್ಷನ್ ಡಿ ಹೌರಾ ಅಂತದೆ. ಅಂದ್ರೆ ಬ್ರಿಟಿಷರು ಮೊದಲು ಕಾರ್ಖಾನೆ ಬೇರೆ, ಜವಳಿ ಕಾರ್ಖಾನೆ ಬೇರೆ ಅಂತ ಕ್ವಶನ್ ಕೇಳಿದ್ದಾರೆ. ಅವ್ರು ಮೊದಲು ಕಾರ್ಖಾನೆ ಕೇಳಿದ್ರೆ ಅಂದ್ರೆ ಅಥವಾ ಮೊದಲ ವ್ಯಾಪಾರ ಕೇಂದ್ರ ಕೇಳಿದ್ರೆ ಅಂದ್ರೆ ಸೂರತ್ ಅಂತ ಹೇಳ್ಬೇಕು. ಅವ್ರ ಮೊದಲ ವ್ಯಾಪಾರ ಕೇಂದ್ರ ಯಾವುದು? ಸೂರತ್ ಅಂತ ಹೇಳ್ತದ. ಹಾಗಾದ್ರೆ ಈ ಕ್ವಶನಕ್ಕೆ ಏನು ಕೇಳಿದಾರ? ರೇಷ್ಮೆ ಜವಳಿ ಕಾರ್ಖಾನೆ ಕೇಳಿದಾರೆ ಅವರು. ಇದಕ್ಕೆ ಆನ್ಸರ್ ಏನು ಅಂತಂದ್ರೆ ಹೌರಾ. ಇದಕ್ಕೆ ಆನ್ಸರ್ ಏನು? ಹೌರಾ ಎನ್ನುವ ಸ್ಥಳದಲ್ಲಿ ಮೊದಲು ಜವಳಿ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದಾರಂತೆ. ಇದು ಹೌರಾ ಬರೋದು ಪಶ್ಚಿಮ ಬಂಗಾಳ. ಆವಾಗ ಬಂಗಾಳ, ಈಗ ಪಶ್ಚಿಮ ಬಂಗಾಳದಲ್ಲಿ ಒಂದು ಹೌರಾದಲ್ಲಿ ಏನು ಮಾಡಿದಾರೆ ಅಂದರೆ ಒಂದು ಜವಳಿ ಕಾರ್ಖಾನೆ ಸ್ಥಾಪನೆ ಮಾಡಿದಾರಂತೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಹೌರಾ ಅಂತೇಳಿ. ಯಾವುದು? ಹೌರಾ.